ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮಹಾಶಿವರಾತ್ರಿ. ಶಿವರಾತ್ರಿ ಎಂದ ತಕ್ಷಣನೇ ಎಲ್ಲರಿಗೂ ಮೊದಲು ಬರುವಂತದ್ದು ಆ ವ್ರತಗಳು, ಶಿವನ ಆರಾಧನೆ, ಶಿವನ ಮಹಿಮೆಗಳು. ನಾವು ಯಾವ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅವತ್ತಿನ ದಿವಸ ಅಂದ್ರೆ ಮೇನ್ ಆಗಿ ನಾವು ಶಿವರಾತ್ರಿಯನ್ನ ಒಂದು ವ್ರತದ ದಿನ ತರನೇ ಮಾಡ್ತೀವಿ. ಒಂದು ವ್ರತ ಆಚರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದದು ವ್ರತ ಆಚರಣೆ ಅಂದ್ರೆ ಉಪವಾಸ ಮಾಡುವಂತಹದ್ದು, ಅಂದ್ರೆ ಉಪವಾಸ ವ್ರತ ಮಾಡುವಂತಹದ್ದು, ಜಾಗರಣೆ. ಉಪವಾಸ ಮತ್ತು ಜಾಗರಣೆ ಇದು ಎರಡು ತುಂಬಾ ಶ್ರೇಷ್ಠವಾದಂತಹದ್ದು. ಶಿವರಾತ್ರಿ ದಿನ ನಾವೆಲ್ಲರೂ ಮಾಡಲೇಬೇಕಾಗಿರುವಂತ ಪ್ರತಿಯೊಬ್ಬ ಸನಾತನಿಯು. ಶಿವ ಅಂದ ತಕ್ಷಣನೇ ನಮಗೆ ಎಲ್ಲರಿಗೂ ಗೊತ್ತಾಗುವಂಥದ್ದು, ಶಿವನ ಹಲವಾರು ರೂಪಗಳಲ್ಲಿ ಒಂದೊಂದು ರೂಪದಲ್ಲಿ ನಾವು ಒಂದೊಂದು ವರವನ್ನ ಶಿವ ನಮಗೆ ದಯಪಾಲಿಸಿದ್ದಾನೆ. ಹಾಗೆ ಶಿವರಾತ್ರಿಯ ದಿನ ಯಾರೆಲ್ಲ ಉಪವಾಸ ವ್ರತವನ್ನ ಮಾಡಿ ಸಂಪೂರ್ಣ ಜಾಗರಣೆಯನ್ನು ಶಿವನಿಗೋಸ್ಕರ, ಆ ರಾತ್ರಿಯನ್ನು ಶಿವನಿಗೋಸ್ಕರ ನಾವೆಲ್ಲ ಯಾರು ಅರ್ಪಣೆ ಮಾಡ್ತೀವೋ ಖಂಡಿತವಾಗ್ಲೂ ನಾವು ನೆನೆಸಿದ್ದೆಲ್ಲವೂ ಈಡೇರುತ್ತೆ ಅಂತ. ಅಷ್ಟೇ ಅಲ್ಲ, ಶಿವರಾತ್ರಿ ದಿನ ಶಿವ ಮತ್ತು ಪಾರ್ವತಿಯ ಕಲ್ಯಾಣ ಸಹ ಆಗಿದೆ ಅಂತ ಹೇಳಿ. ಇದು ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಅಂದ ತಕ್ಷಣನೇ ಫುಲ್ ಫ್ಯಾಮಿಲಿ ನಮಗೆ ಒಂದು, ನಮ್ಮ ಫ್ಯಾಮಿಲಿ ಇವತ್ತು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯರನ್ನ ಆರಾಧಿಸಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಇಂಥ ಒಂದು ಮಹಾಶಿವರಾತ್ರಿಯ ದಿನ ನಾವು ಮ್ಯಾನಿಫೆಸ್ಟೇಷನ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿರ್ತೀವಿ. ಹಾಗೆ ಸ್ವಿಚ್ ವರ್ಡ್, ವೇದಿಕ್ ಸ್ವಿಚ್ ವರ್ಡ್ಗಳನ್ನ, ಏಂಜಲ್ ನಂಬರ್ಗಳನ್ನ, ಹಾಗೆ ಕೆಲವೊಂದು ರೆಮಿಡೀಸ್ಗಳನ್ನ ಕೊಟ್ಟಿರ್ತೀವಿ. ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಈ ವೇದಿಕ್ ಸ್ವಿಚ್ ವರ್ಡ್ ಈ ಮಹಾಶಿವರಾತ್ರಿಯ ದಿನ ಕೊಡದೆ ಹೋದ್ರೆ ಮತ್ತೆ ಯಾವತ್ತು ನಾನು ಈ ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಹಾಗಿದ್ರೆ ಆ ಸ್ವಿಚ್ ವರ್ಡ್ ಯಾವುದು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಇಲ್ಲಿ ಶಿವ, ಶಿವ ಅನ್ನುವಂಥದ್ದು ವೇದಿಕ್ ಸ್ವಿಚ್ ವರ್ಡ್. ಈ ಶಿವ ಅನ್ನುವಂಥ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಇಟ್ಕೊಂಡು ನೋಡಿ, ಇಲ್ಲಿ ರೆಡ್ ಕಲರ್ ಅಲ್ಲಿ ನಾವು ರೆಡ್ ಪೆನ್ನಿಂದಾನೇ ಬರಿಬೇಕಾಗತ್ತೆ. ಸೊ ಒಂದು ವೈಟ್ ಶೀಟ್ ತಗೊಳ್ಳಿ, ಹಾಗೆ ಒಂದು ಎನರ್ಜಿ ಸರ್ಕಲ್ ಅನ್ನ ಹಾಕೊಳ್ಳಿ, ವೇದಿಕ್ ಸ್ವಿಚ್ ವರ್ಡ್ ಶಿವ ಅಂತ ಹಾಕೊಳ್ಳಿ. ಹಾಗೆ ಇಲ್ಲಿ ಮೊದಲು ನಮಗೆ ನಮ್ಮ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಹೇಳಿ ನಾವು ಬರ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಎನರ್ಜಿ ಸರ್ಕಲ್ ಅನ್ನ ಹಾಕೊಂಡಿದೀವಿ. ಇಲ್ಲಿ ವೇದಿಕ್ ಸ್ವಿಚ್ ವರ್ಡ್ ಶಿವ ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಹಾಕೊಂಡಿದೀವಿ. ಅದ್ರ ಜೊತೆನಲ್ಲಿ ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ, ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇ ಲೀಫ್ ಮೇಲೆ ನಾನು 1176 ಮ್ಯಾನಿಫೆಸ್ಟೇಷನ್, ಕ್ವಿಕ್ ಆಗಿ ಫಾಸ್ಟ್ ಆಗಿ ಆಗುವಂತ ಮ್ಯಾನಿಫೆಸ್ಟೇಷನ್ ಒಂದು ನಂಬರ್ ಅನ್ನ, ಒಂದು ಮ್ಯಾಜಿಕಲ್ ನಂಬರ್ ಅನ್ನ ನಾವು ಕೊಟ್ಟಿದೀವಿ. ಅದೇ ನಂಬರ್ ಅನ್ನ ನಾನು ಈ ಒಂದು ಎನರ್ಜಿ ಸರ್ಕಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, 1176. ಇಲ್ಲಿ ಈ ಜಾಗದಲ್ಲಿ ನಿಮ್ಮ ವಿಶ್ ಅನ್ನ ನೀವು ಬರಿಬೇಕಾಗತ್ತೆ. ಕೆಳಗಡೆಗೆ ಇಲ್ಲಿ ನಿಮ್ಮ ನೇಮ್ ಅನ್ನ ಬರಿಬೇಕಾಗತ್ತೆ. ಓಕೆ, ಇದು ರೆಡ್ ಇಂಕ್ ಅಲ್ಲಿ ತಗೋಬೇಕು. ವೈಟ್ ಶೀಟ್ ತಗೊಳ್ಳಿ, ರೆಡ್ ಇಂಕ್ ಅಲ್ಲೇನೆ ಓಂ ನಮಃ ಶಿವಾಯ ಬರೀರಿ. ಎನರ್ಜಿ ಸರ್ಕಲ್ ಅನ್ನ ಹಾಕಿ, ವೇದಿಕ್ ಸ್ವಿಚ್ ವರ್ಡ್ ಶಿವ ಅನ್ನುವಂಥದ್ದನ್ನ ಹಾಕಿ, ಹಾಗೆ ಮ್ಯಾಜಿಕಲ್ ನಂಬರ್, ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುವಂತ ಮ್ಯಾಜಿಕಲ್ ನಂಬರು 1176 ಅನ್ನ ಹಾಕಿ, ಈ ಪೋರ್ಷನ್ ಅಲ್ಲಿ ನೀವು ನಿಮ್ಮ ವಿಶ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಏನೇನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಏಮ್ಸ್ ಇಟ್ಕೊಂಡಿದ್ದೀರಾ, ಅದು ನಿಮ್ಮ ವಿಶ್ ಅನ್ನ, ನಿಮ್ಮ ಕನಸು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಇಲ್ಲಿ ಬರಿಬೇಕಾಗತ್ತೆ. ಕೊನೆಯದಾಗಿ ನಿಮ್ಮ ನೇಮ್ ಅನ್ನ ಬರಿಬೇಕಾಗತ್ತೆ. ಎನರ್ಜಿ ಸರ್ಕಲ್ ಅಲ್ಲಿ ನಿಮ್ಮ ಒಂದು ಇಷ್ಟನ್ನು ನೀವು ಬರಿಬೇಕಾಗತ್ತೆ. ಹಾಗೆ ಈಗ ನಾನು ಹೇಳೋ ಅಂಥದ್ದನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡ್ತಾ ಬನ್ನಿ. ನೋಡಿ, ಶಿವರಾತ್ರಿ ಅಂದ ದಿವಸನೇ ನಮಗೆ ಯಾಕೆ ನಾವು ಅಷ್ಟೊಂದು ವ್ರತಗಳನ್ನ ಮಾಡ್ತೀವಿ, ಎಷ್ಟೋ ಏನೇನೆಲ್ಲ ನಮಗೆ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಎರಡನ್ನು ಮೀರಿದ್ದು ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಹಾಶಿವರಾತ್ರಿಯ ವ್ರತವನ್ನು ಯಾರು ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡ್ತೀವೋ ಖಂಡಿತ ನಮಗೆ ಫಲ ಪ್ರಾಪ್ತಿ ಆಗೋದಂತೂ ಶತಸಿದ್ಧ ಅಂತಾನೆ ಹೇಳ್ಬಹುದು. ಅಂತ ದಿವಸ ನಾವು ಶಿವನ ಒಂದು ಧ್ಯಾನ ಮಾಡ್ತಾ, ಆರಾಧನೆ ಮಾಡ್ತಾ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ, ನಮ್ಮ ಒಂದು ಈ ವಿಷನ್ನ ನಾವು ಇಟ್ಕೊಂಡು ನೀವು ಬರಿತೀರಿ ಅಲ್ವಾ, ಶಿವ ಅನ್ನುವಂತ ಈ ವೇದಿಕ್ ಸ್ವಿಚ್ ವರ್ಡ್. ವೇದಿಕ್ ಸ್ವಿಚ್ ವರ್ಡ್ ಅಂದ್ರೆ ನಮ್ಮ ಮಂತ್ರಗಳನ್ನ ಅವರು ತಗೊಂಡು ನಮ್ಮ
ಒಂದು ದೇವರ ಹೆಸರುಗಳನ್ನ ಮಂತ್ರಗಳನ್ನ ತಗೊಂಡೆ ವೇದಿಕ್ ಸ್ವಿಚ್ ವರ್ಡ್ಗಳ ಆಗಿರುವಂತದ್ದು. ಅದರಲ್ಲಿ ನಾವು ನಿಮ್ಗೆ ಸಾಕಷ್ಟು ದುರ್ಗಾ ಇದೆಲ್ಲವನ್ನು ಯೂಸ್ ಮಾಡಿರ್ತೀವಿ. ಅದರಲ್ಲಿ ಮಹಾಶಿವರಾತ್ರಿಯ ದಿನ ನಾವು ಕೊಡ್ತಾ ಇರುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಶಿವ ಅಂತ. ಈ ಒಂದು ಶಿವ ವೇದಿಕ್ ಸ್ವಿಚ್ ವರ್ಡ್ ನಮಗೆ ನೀವು ಏನೇ ವಿಶ್ ಮಾಡಿದ್ರು ಅದು ಈ ತರದ್ದೇ ಅಂತಲ್ಲ. ಮೊದಲು ನಾನು ಆರೋಗ್ಯದ ವಿಚಾರವಾಗಿ ತಗೊಳ್ತೀನಿ ಅಂದ್ರು, ದೈಹಿಕವಾಗಿ ಯಾವುದೇ ತರದ ಕಾಯಿಲೆಗಳಿದ್ರು, ಮಾನಸಿಕವಾಗಿ ಯಾವುದೇ ತರದ ಕಾಯಿಲೆಗಳಿದ್ರು, ಹಾಗೆ ರಿಲೇಶನ್ಶಿಪ್ ಅಲ್ಲಿ ಸಂಬಂಧಗಳಲ್ಲಿ ಯಾವುದೇ ತರದ ಬಿರುಕುಗಳು, ಒಡಕುಗಳು, ಡಿಸ್ಪ್ಯೂಟ್ ಆಗಿರುವಂತದ್ದು, ಡೈವರ್ಸ್ ಅಪ್ಲೈ ಆಗ್ತಾ ಇದೆಯಪ್ಪ ನಮ್ದು ಅಂತ ಹೇಳಿದ್ರು ಕೂಡ ಅವತ್ತಿನ ದಿನ ನೀವು ಏನೇ ವಿಶ್ ಮಾಡಿದ್ರು ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೆ ಅಂದ್ರೆ ಶಿವ ಪಾರ್ವತಿ ಮದ್ವೆ ಆಗಿರುವಂತ ದಿನ ಮಹಾಶಿವರಾತ್ರಿ. ಅದರೊಟ್ಟಿಗೆ ನಮಗೆ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಇರೋರು ಕೂಡ ಈ ದಿನನ ಮಿಸ್ ಮಾಡ್ಕೋಬೇಡಿ. ಪ್ರತಿ ಸಾರಿನೂ ನಮಗೇನಾಗುತ್ತೆ, ನಮ್ಮ ಬರೀ ವಿಶಸ್ಸು ಏನಿರುತ್ತೆ ಮೆಟೀರಿಯಲಿಸ್ಟಿಕ್ ಆಗಿರುತ್ತೆ. ಅಂದ್ರೆ ಫಿಸಿಕಲ್ ವರ್ಲ್ಡಿಗೆ ಏನೇನ್ ಬೇಕೋ ನಾವು ತಗೊಳ್ತಾ ಇರ್ತೀವಿ. ಲೌಕಿಕವಾದ ಜೀವನಕ್ಕೆ ನನಗಿಲ್ಲಿ ಮನೆ ಬೇಕು, ಇಲ್ಲಿ ಕಾರ್ ಬೇಕು, ಇಲ್ಲಿ ಒಡವೆ ಬೇಕು, ಇದೇ ಹುಡುಗ ಬೇಕು, ಇದೇ ಹುಡುಗಿ ಬೇಕು, ಇವ್ರ ಜೊತೆ ನಾನು ಚೆನ್ನಾಗಿರ್ಬೇಕು, ಅಲ್ಲಿ ಹೊಂದಾಣಿಕೆ ಆಗ್ಬೇಕು, ಈ ರೀತಿಯಾದ ನಮ್ಮ ಲೌಕಿಕವಾದ ಜೀವನಕ್ಕೇನೆ ನಾವು ಪ್ರತಿಯೊಂದು ವಿಶ್ ಮಾಡ್ತಾ ಇರ್ತೀವಿ. ಆದ್ರೆ ನಾಳೆ ಬರುವಂತ ಮಹಾಶಿವರಾತ್ರಿಯ ದಿನ ನಮ್ಮ ಸೋಲ್ ಅನ್ನ ಟ್ರಾವೆಲ್ ಮಾಡ್ಬೇಕಾದ್ರೆ, ಅಂದ್ರೆ ನಮ್ಮ ಮರಣದ ನಂತರವೂ ನಮಗೆ ಸದ್ಗತಿ ಪ್ರಾಪ್ತಿ ಆಗ್ಬೇಕು, ಶಿವನ ಪಾದನೆ ನಮಗೆ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿ, ಹಾಗೆ ನಾವು ಮಾಡಿರುವಂತ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರುವಂತ ಹಲವಾರು ತಪ್ಪುಗಳನ್ನ ಶಿವನ ಪಾದಕ್ಕೆ ನಾವು ಅರ್ಪಣೆ ಮಾಡಿ, ಮುಂದೆ ನಮ್ಮ ಕೈಯಿಂದ ಯಾವುದೇ ತರದ ತಪ್ಪುಗಳು ನಡೆದ ಹಾಗೆ ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಳುವಂಥದ್ದು, ಧರ್ಮವಾಗಿ ನಮ್ಮನ್ನ ಜೀವನದ ಶೈಲಿಯನ್ನ ನಾವು ಡೆವಲಪ್ ಮಾಡ್ಕೊಳ್ಳುವಂಥದ್ದು, ಇದು ಎಲ್ಲದಕ್ಕೂ ಒಂದು ಆಧ್ಯಾತ್ಮಿಕವಾಗಿ ನೀವು ಏನನ್ನ ಬಯಸ್ತಿರೋ ಆ ದಿನ ನಿಮಗೆ ಮಹಾಶಿವರಾತ್ರಿಯ ದಿನ ಆಗಿರುತ್ತೆ. ಸೊ ಇಷ್ಟೆಲ್ಲ ಹೇಳಿದೀನಿ ಅಂತ ಹೇಳಿದ್ಮೇಲೆ ಚಾಯ್ಸ್ ಈಸ್ ಯುವರ್ಸ್. ಅಂದ್ರೆ ನೀವು ಲೌಕಿಕವಾದ ಒಂದು ವಿಶಸ್ ಆದ್ರೂ ತಗೊಳ್ಳಿ, ಹಾಗೆ ನಿಮ್ಮ ಒಂದು ಆಧ್ಯಾತ್ಮಿಕವಾದ ವಿಶಸ್ ಆದ್ರೂ ತಗೊಳ್ಳಿ. ವಿಶಸ್ಸು ನಿಮಗೆ ಬಿಟ್ಟಂತದ್ದು. ಸೊ ಯಾವ ವಿಷನ್ನ ನೀವು ತಗೊಂಡ್ರು ಕೂಡ ಮಹಾಶಿವರಾತ್ರಿಯ ದಿನ ನೀವು ಏನೇ ವಿಶ್ ಮಾಡಿದ್ರು ಕೂಡ ಅದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇಷ್ಟಂತೂ ನಾವು ಹೇಳಬಹುದು. ತುಂಬಾ ಪವರ್ಫುಲ್ ಸ್ವಿಚ್ ವರ್ಡ್ ಶಿವ ಅಂತ, ಅಂದ್ರೆ ವೇದಿಕ್ ಸ್ವಿಚ್ ವರ್ಡ್ ಇದು. ವೇದಿಕ್ ಸ್ವಿಚ್ ವರ್ಡ್ ಶಿವ ಅನ್ನೋದನ್ನ ಕೊಟ್ಟಿದ್ದೀನಿ, ಮ್ಯಾಜಿಕಲ್ ನಂಬರ್ ಅನ್ನು ಕೊಟ್ಟಿದ್ದೀನಿ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಇದನ್ನ ಅಂತ ಹೇಳಿದ್ರೆ, ನೋಡಿ ಇದನ್ನ ನಾನು ಬರ್ದಿರೋದು ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಶಿವರಾತ್ರಿಯ ದಿನ, ಸಾಮಾನ್ಯವಾಗಿ ರಾತ್ರಿನೇ ನಾವು ಪೂಜೆ ಮಾಡುವಂತದ್ದು. ಶಿವರಾತ್ರಿಯ ದಿನ ನೀವು ಮನೆಯಲ್ಲಿ ಎಲ್ಲರೂ ತುಂಬಾ ಶಿವನನ್ನು ಆರಾಧನೆ ಮಾಡ್ತಾ, ಉಪವಾಸ ವ್ರತಗಳನ್ನ ಮಾಡ್ತಾ, ಜಾಗರಣೆಯನ್ನು ಮಾಡ್ತಾ ನಾವು ಪೂಜೆಯನ್ನ ಮಾಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಬಿಲ್ವ ಪತ್ರೆಯನ್ನು ಅಂತೂ ತಂದಿರ್ತೀವಿ. ಯಾಕೆ ಅಂದ್ರೆ ಯಾವತ್ತು ಹಾಕ್ತಿವೋ ಹಾಕಲ್ವೋ, ಆದ್ರೆ ಶಿವರಾತ್ರಿಯ ದಿನ ಅಂತೂ ನಾವು ಬಿಲ್ವ ಪತ್ರೆಯಿಂದ ಶಿವನಿಗೆ ಒಂದು ಬಿಲ್ವ ಪತ್ರೆ ಆದ್ರೂ ನಾವು ಇಡಬೇಕು ಅಂತ ಹೇಳಿ ಎಲ್ಲರೂ ಅವತ್ತು ಬಿಲ್ವ ಪತ್ರೆಯನ್ನ ತಗೊಂಡು ಬಂದಿರ್ತೀವಿ. ಅಂತ ಬಿಲ್ವ ಪತ್ರೆಯನ್ನ, ನಿಮಗೆ 21 ಬಿಲ್ವ ಪತ್ರೆಯನ್ನ ಈ ಒಂದು ನಿಮ್ಮ ವಿಶ್ ಮೇಲೆ ಇಟ್ಟು, ಪ್ರತಿ ವಿಶ್ ಕೂಡ ನೀವು ಇಲ್ಲಿ ಏನ್ ಬರ್ದಿರ್ತೀರಿ ಅಲ್ವಾ, ಪ್ರತಿ ಸಾರಿ ಬಿಲ್ವ ಪತ್ರೆಯನ್ನ ಹಿಡಿದು ಕೈಯಲ್ಲಿ ನಿಮ್ಮ ವಿಶ್ ಅನ್ನ ಫುಲ್ಫಿಲ್ ಆಗಿದೆ ಅಂತ ಹೇಳಿ ವಿಜುವಲೈಸ್ ಮಾಡಿಕೊಂಡು ಶಿವ 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 ಅಂತ ಹೇಳಿ ಚಾಂಟ್ ಮಾಡ್ತಾ 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 ಈ ಬಿಲ್ವ ಪತ್ರೆಯನ್ನು ನಿಮ್ಮ ವಿಶ್ ಈ ಏನ್ ಬರ್ದಿದ್ದೀರಿ ಅಲ್ವಾ ಇದ್ರ ಮೇಲೆ ನೀವು ಇಡ್ತಾ ಹೋಗ್ಬೇಕಾಗತ್ತೆ. ಸೊ 21 ಬಿಲ್ವ ಪತ್ರೆಯನ್ನ ಹಿಡಿ. ಆಕ್ಚುಲಿ 108 ಬಿಲ್ವ ಪತ್ರೆ ಇಡ್ಲೇಬೇಕು ಅಂತ ಇರೋವಂಥದ್ದು. ಯಾರಿಗೆಲ್ಲ ಅವಕಾಶ ಇಲ್ವೋ ಅವ್ರಿಗೆ 21 ಇಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಸಿಕ್ಕಿದೆ ಬಿಲ್ವ ಪತ್ರೆ ಚೆನ್ನಾಗಿ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ 108 ಇಡೋದನ್ನ ಮಾತ್ರ ಮರಿಬೇಡಿ. ಸೊ ನೋಡಿ, ಈ ಎಲ್ಲ ನಾರ್ಮಲ್ ಆಗಿ ಹೇಗೆ ನೀವು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀರೋ ಮಾಡಿ, ನಂತರ ನಿಮ್ಮ ದೇವ್ರ ಮನೆ ಒಳಗಡೆನೋ ಅಥವಾ ಕುತ್ಕೊಂಡು ನೀವು ನಿಮ್ಮ ವಿಶ್ ಅನ್ನ ಬರ್ಕೊಂಡು, ಇದಕ್ಕೂ ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ಈ ಪೇಪರ್ ಅಲ್ಲಿ ಯಾವ ವಿಶ್ ಅನ್ನ ಬರ್ದಿದ್ದೀರೋ
ಆ ವಿಶನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಶಿವನಿಗೆ ನೀವು ಅರ್ಪಣೆ ಮಾಡ್ತಾ ನನ್ನ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳ್ಕೊಂಡು ಒಂದು ಬಿಲ್ವ ಪತ್ರೆಯನ್ನ ಇಟ್ಕೊಂಡು ಶಿವ 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 ಅಂತ ಹೇಳಿ 21 ಬಾರಿ ಅದನ್ನ ಜಪ ಮಾಡಿ ಆ ಒಂದು ಬಿಲ್ವ ಪತ್ರೆಯನ್ನ ನಿಮ್ಮ ವಿಶ್ ಪೇಪರ್ ಮೇಲೆ ಇಡ್ತಾ ಹೋಗಿ. ಈ ತರ ಇಟ್ಟಿರೋ ಅಂತದನ್ನ ನೀವು ಅವತ್ತಿನ ದಿನ ಎಲ್ಲಿ ಮಾಡ್ಕೊಂಡಿರ್ತೀರೋ ಅಲ್ಲೇ ಬಿಟ್ಬಿಡ್ಬೇಕಾಗತ್ತೆ. ಈ ವಿಶ್ ಹಾಗೆ ಇರ್ಬೇಕು. ಅವತ್ತಿನ ಇಡೀ ರಾತ್ರಿ ಶಿವನ ಮುಂದೆನೆ ನಿಮ್ಮ ವಿಶ್ ಇರ್ಬೇಕಾಗತ್ತೆ. ನೀವು ಅವಾಗ ಹೇಳ್ಬೋದು, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ, ಖಂಡಿತ ನೀವು ದೇವಸ್ಥಾನಕ್ಕೆ ಹೋದಾಗ ಈ ಒಂದು ನೀವು ಕೈಯಲ್ಲಿ ಬರ್ದಿರೋ ಅಂತ ವಿಶ್ ಇದೆಯಲ್ವಾ, ಈ ವಿಶ್ ಚೀಟಿಯನ್ನ ನೀವು ಫೋಲ್ಡ್ ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಶಿವ ಮಂದಿರಗಳಲ್ಲಿ ಕೂತ್ಕೊಂಡು ಶಿವ 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 ಅಂತ ಹೇಳಿ ನೀವು ಎಷ್ಟು ಸಾರಿ ನಿಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ಸಾರಿ ಜಪವನ್ನು ಮಾಡ್ತಾ 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 ನಾನು ಬರ್ದಿರೋಂಥ ವಿಶ್ ಫುಲ್ಫಿಲ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ, ಸಂಪೂರ್ಣ ಇದಕ್ಕೆ ಶಿವನ ಕರುಣೆ ಅನುಗ್ರಹ ಪ್ರಾಪ್ತಿಯಾಗಿದೆ ಅಂತ ಹೇಳಿ ನೀವು ವಿಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅವತ್ತಿನ ದಿನ ನೀವು ಆ ದೇವಸ್ಥಾನಗಳಿಗೆ ಮಂದಿರಗಳಿಗೆ ಹೋಗಿ ಅದನ್ನ ತಗೊಂಡ್ ಬಂದು ಮತ್ತೆ ನೀವು ನಿಮ್ಮ ದೇವ್ರ ಮುಂದೆ ಇಟ್ಬಿಡಿ. ಅದರಲ್ಲೂ ಶಿವನ ಫೋಟೋ ಇದ್ರೆ, ಶಿವಲಿಂಗ ಇದ್ರೆ, ಸೊ ಶಿವನ ವಿಗ್ರಹ ಎಲ್ಲ ಏನೇನೆಲ್ಲ ಇರುತ್ತ ನಿಮ್ಮ ಮನೆಯಲ್ಲಿ, ಅಲ್ಲೇನೆ ಇದು ಸಂಪೂರ್ಣವಾಗಿ ಇದ್ದು ಬಿಡ್ಲಿ. ಸೊ ಹಾಗಾದ್ರೆ ಎಷ್ಟು ದಿನ ಇಡಬೇಕು ಅಂತ ಹೇಳಿದ್ರೆ, ಇದನ್ನ ನೀವು 21 ದಿನ ನೀವು ನಿಮ್ಮ ದೇವ್ರ ಮನೆಯಲ್ಲೇ ಇರ್ಲಿಕ್ಕೆ ಬಿಟ್ಬಿಡಿ, ಏನು ಮಾಡಬೇಡಿ. ನೆಕ್ಸ್ಟ್ ಡೇ ನಮ್ಗೆ ಆ ಒಂದು ಬಿಲ್ವ ಪತ್ರೆಯನ್ನ ಏನ್ ಮಾಡ್ಬೇಕು ಅಂದ್ರೆ, ನಾರ್ಮಲಿ ನೀವೆಲ್ಲ ಹೂವನ್ನ ತೆಗೆದು ಎಲ್ಲಿ ಹಾಕ್ತಿರೋ ಅದೇ ರೀತಿ ಬಿಲ್ವ ಪತ್ರೆಯನ್ನ ನೀವು ತೆಗಿಬೇಕಾಗತ್ತೆ. ಆದ್ರೆ ನಿಮ್ಮ ವಿಶ್ ಮಾತ್ರ ದೇವರ ಮುಂದೆನೆ ಇರ್ಲಿ, 21 ದಿನ ಹಾಗೆ ಇರ್ಲಿ. ನೀವು ದಿನ ಪೂಜೆ ಮಾಡುವಾಗ ನೀವು ಆ ಚೀಟಿಯಲ್ಲಿ ಏನ್ ಬರ್ದಿದ್ದೀರೋ ಅದೇ ಶಿವ 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 ಅಂತ ಅನ್ಕೊಂಡು ನನ್ನ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳ್ತಾ ಹೋಗಿ. ಅದು 1 ದಿನಕ್ಕಾಗುತ್ತೋ, 1 ವಾರಕ್ಕಾಗುತ್ತೋ, ಅಥವಾ ಮುಂದಿನ ಶಿವರಾತ್ರಿ ಒಳಗೆ 1 ವರ್ಷದೊಳಗೆ ಫುಲ್ಫಿಲ್ ಆಗುತ್ತೋ, ಅದು ಶಿವನ ಇಚ್ಛೆ ಅಲ್ವಾ. ಸೊ ಹೀಗಿರುವಾಗ ನೀವು 21 ದಿನ ನಿಮ್ಮ ಒಂದು ವಿಶ್ ಅನ್ನ ಇಟ್ಕೊಳ್ಳಿ. 21 ದಿನ ಆದ್ಮೇಲೆ ಏನ್ ಮಾಡ್ಬೇಕು, 21 ದಿನ ಆದ ಮೇಲೆ ಅದನ್ನ ಅಗ್ನಿ ಸ್ಪರ್ಶ ಮಾಡಿ ಆ ಒಂದು ಆಶಸ್ ನ ತಗೊಂಡೋಗಿ ಹೊರಗಡೆ ಬಂದು ಯೂನಿವರ್ಸಿಗೆ ನೀವು ಬ್ಲೋ ಮಾಡಿ ಸಾಕ್ಷಾತ್ ಶಿವನ ಪಾದಕ್ಕೆ ನನ್ನ ವಿಶ್ ಸಂಪೂರ್ಣ ಅರ್ಪಿಸ್ಬಿಟ್ಟಿದ್ದೀನಿ, ಅಲ್ಲಿಂದ ಅವರು ಅನುಗ್ರಹ ಆಗಿದೆ ಅಂತ ಹೇಳಿ, ನನಗೆ ಅಸ್ತು ಅಂತ ಹೇಳಿ ಅನುಗ್ರಹನ ನನಗೆ ಪ್ರಾಪ್ತಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಮನಸ್ಸಿನಿಂದ ಗ್ರಾಟಿಟ್ಯೂಡ್ ನ ಹೇಳ್ಬಿಡಿ. ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ನೋಡಿ, ಈ ಶಿವ ಅನ್ನುವಂತ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಹೇಗಂದ್ರೆ ಹೇಗೆ ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೂ ಕೂಡ ಅದರದೇ ಆದ ದಿನ ಇರುತ್ತೆ. ಸೊ ಹೇಗೆ ನಾವು ನವರಾತ್ರಿ ಸಮಯದಲ್ಲಿ ದುರ್ಗಾ ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡ್ತೀವೋ, ಹಾಗೆ ಮಹಾಶಿವರಾತ್ರಿಯ ದಿನ ಶಿವ ಅನ್ನುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯಾರೆಲ್ಲ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಆಸೆ, ಆಕಾಂಕ್ಷೆ, ಕನಸು, ಗುರಿ, ಧ್ಯೇಯಗಳನ್ನ ನೀವು ಮುಟ್ತಿರೋ, ಖಂಡಿತ ನಿಮಗೆ ಅನುಗ್ರಹ ಪ್ರಾಪ್ತಿ ಆಗೇ ಆಗುತ್ತೆ ಅಂತ ಹೇಳ್ತಾ, ಮಹಾಶಿವರಾತ್ರಿ ಎಲ್ಲರಿಗೂ ಆಯುರ, ಆರೋಗ್ಯ, ಐಶ್ವರ್ಯ, ಎಲ್ಲರಿಗೂ ಶಿವನ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ಮತ್ತೊಂದು ಮುಂದೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಹೋಗ್ಬರ್ಲಾ. ನಮಸ್ಕಾರ.